ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಆತನ ಮೇಲೆ 60ಕ್ಕೂ ಹೆಚ್ಚು ಕೇಸ್ಗಳಿವೆ. ಆತನ ಬಳಿ ಮಷಿನ್ ಗನ್ ಇತ್ತು. ಪೊಲೀಸರು ಶೂಟ್ ಮಾಡದೇ ಇದ್ದಿದ್ರೆ ಅವನೇ ಮಾಡ್ತಾ ಇದ್ದ. ವಿಕ್ರಮ್ ಎಲ್ಲವೂ ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಂದರೆ ಈ ಎನ್ಕೌಂಟರ್ನ ಅನುಮಾನಿಸಬೇಡಿ, ಯಾವುದೇ ಕಾರಣಕ್ಕೂ ಯಾವ ದೃಷ್ಟಿಯಿಂದ ಎನ್ಕೌಂಟರ್ ಬಗ್ಗೆ ತನಿಖೆ ಮಾಡಬೇಕು ಹೇಳಿ ಅಂತ. ಅಂದರೆ ಕೆಲವರೆಲ್ಲ ಹ್ಯೂಮನ್ ರೈಟ್ಸ್ ಅವರು ಇವರು ಪ್ರಶ್ನೆ ಮಾಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. He was carrying a deadly weapon, ಆಟೋಮ್ಯಾಟಿಕ್ ಮೆಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನನ್ನು ಕ್ಯಾರಿ ಮಾಡ್ತಾ ಇದ್ದ. ಇವರೇನಾದರೂ ಅವರು ಶೂಟ್ ಮಾಡದೇ ಇದ್ದರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು. ಅದರಿಂದ ಫಸ್ಟ್ ಸೈಟಲ್ಲೇ ಅವರು ಮಾಡಿದ್ದಾರೆ ಅಂತ ಹೇಳಿದರು. ಅದರಿಂದ ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆದ್ದರಿಂದ ಎನ್ಕೌಂಟ್ರ್ ಮಾಡಬೇಕಾಗಿದೆ ಅಂತೇಳಿ ಅವರು ಹೇಳಿದ್ದಾರೆ. ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ನಾವು ಸತತವಾಗಿ ಯಾವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾಯಿದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ. ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್ಗಳು, ಅವರು ಸೈಟ್ ಆದರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇಲ್ಲ ಅದನ್ನು ಕೂಂಬಿಂಗ್ ಮಾಡಬೇಕು ಅಂತೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ISDನವರು ಕೂಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು. ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂತು. ಮಾಹಿತಿ ಬಂದಾಗ ಇವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡುವಂಥದ್ದು ಆಗಿದೆ. ಅವ್ರನ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನು ಮಾಡಿದ್ರು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಈ ವಿಚಾರವಾಗಿ ಸಾಕಷ್ಟು ಬ್ರೀಫಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಈ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಇವತ್ತು ಏನೆಲ್ಲ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ? ಅರವಿಂದ್, ನಿನ್ನೆ ಏನು ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಎನ್ಕೌಂಟರ್ ಆಯಿತು, ಆ ಎನ್ಕೌಂಟರ್ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಕೆಲವರು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈನ್ ಸ್ಟ್ರೀಮ್ಗೆ ಕರ್ಕೊಂಡು ಬರ್ಬೋದಿತ್ತು, ಅರೆಸ್ಟ್ ಮಾಡಬಹುದಿತ್ತು, ಮಾತುಕತೆ ಮಾಡಿ ಮೈನ್ ಸ್ಟ್ರೀಮ್ಗೆ ಕರ್ಕೊಂಡು ಬರ್ಬೋದಿತ್ತು, ಸರೆಂಡರ್ ಮಾಡಿಸ್ಬೋದಿತ್ತು, ಎನ್ಕೌಂಟರ್ ಅಗತ್ಯ ಇದೆಯಾ, ಈ ಎನ್ಕೌಂಟರ್ ತನಿಖೆ ಆಗ್ಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಿದ್ದೇವೆ. ಇವತ್ತು ಮಾಜಿ ನಕ್ಸಲರಿಂದ ಸುದ್ದಿಗೋಷ್ಠಿಯನ್ನು ಕೂಡ ಈ ಸಂಬಂಧಪಟ್ಟಂತೆ ಇಟ್ಕೊಳ್ಳಲಾಗಿದೆ. ಎಡಪಂಥೀಯದವರು ಕೂಡ ಈ ತರದೊಂದು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆನೂ ಕೂಡ ಪರಮೇಶ್ವರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ರು, ಇವತ್ತು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಹೆಚ್ಚುವರಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ವಿಕ್ರಮ್ ಗೌಡ ಬಳಿ ಮೆಷಿನ್ ಗನ್ ತರದ ಅಪಾಯಕಾರಿ ಶಸ್ತ್ರಾಸ್ತ್ರಗಳಿದ್ವು. ಪೊಲೀಸರು ಸುಮ್ಮನೆ ಇರ್ತಿದ್ರೆ ವಿಕ್ರಮ್ ಗೌಡ ಮತ್ತು ತಂಡ ಪೊಲೀಸರ ಮೇಲೆ ಫೈರ್ ಮಾಡೋ ಸಾಧ್ಯತೆ ಇತ್ತು. ಅವಾಗ ಪೊಲೀಸರು ಕೊಲೆಯಾಗುವ ಸಾಧ್ಯತೆ ಇತ್ತು. ಪೊಲೀಸರ ಮೇಲೆ ಫೈರ್ ಆದಾಗ ಭಾರಿ ನಷ್ಟ ಆಗ್ತಿತ್ತು. ಹಾಗಾಗಿ ರಿಟರ್ನ್ ಆಗಿ ಪೊಲೀಸರು ಕೂಡ ಆ ಕಡೆಯಿಂದ ಫೈರ್ ಮಾಡಿದಾಗ ಪೊಲೀಸರು ಕೂಡ ರಿಟರ್ನ್ ಆಗಿ ಫೈರ್ ಮಾಡಿದ್ದಾರೆ. ಜೊತೆಗೆ ಎನ್ಕೌಂಟರ್ ಅಗತ್ಯ ಇತ್ತು. ಯಾಕೆಂದ್ರೆ ವಿಕ್ರಮ್ ಗೌಡ ಮೇಲೆ 60ಕ್ಕೂ ಹೆಚ್ಚು ಕೇಸ್ಗಳಿದ್ವು. ಕೆಲವು ಕೊಲೆ ಕೇಸ್ಗಳು ಕೂಡ, ಮರ್ಡರ್ ಮಾಡಿದಂತ ಕೇಸ್ಗಳು ಕೂಡ ಇದ್ವು. ಈ ಹಿಂದೆನೆ ಸರೆಂಡರ್ ಆಗೋದಕ್ಕೆ ಅವಕಾಶ ಕೂಡ ಕೊಡಲಾಗಿತ್ತು, ಪತ್ರ ಬರೆಯಲಾಗಿತ್ತು. ಅವ್ರ ರಿಲೇಟಿವ್ಸ್ ಕೂಡ ಹೇಳ್ತಾ ಇದ್ರು, ಆದ್ರೂ ಕೂಡ ಕೇಳಿರ್ಲಿಲ್ಲ. ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲೇ ಇಷ್ಟೆಲ್ಲ ಇದ್ರು ಕೂಡ, ಜೊತೆಗೆ ನಿನ್ನೆ ಮುಖ್ಯವಾಗಿ ಅಪಾಯಕಾರಿ ಶಸ್ತ್ರಾಸ್ತ್ರ ಅಂದ್ರೆ ಮೆಷಿನ್ ಗನ್ ತರದ ಶಸ್ತ್ರಾಸ್ತ್ರಗಳನ್ನ ತಗೊಂಡು ಹೋಗ್ತಾ ಇದ್ರು ಅನ್ನುವಂತ ಖಚಿತ ಮಾಹಿತಿ ಮೇರೆಗೆನೆ ಎನ್ಕೌಂಟರ್ ಮಾಡಿರುವಂತದ್ದು. ಇಷ್ಟೆಲ್ಲ ಇದ್ರು ಯಾಕೆ ಅವಕಾಶ ಕಳ್ಕೋಬೇಕು ಅನ್ನುವಂಥದ್ದು. ಜೊತೆಗೆ ಪೊಲೀಸರ ಜೀವ ಹೋಗೋ ಸಾಧ್ಯತೆ ಕೂಡ ಇತ್ತು. ಇಷ್ಟೆಲ್ಲ ಸ್ಪಷ್ಟೀಕರಣವನ್ನು ಕೂಡ ಪರಮೇಶ್ವರ್ ಕೊಟ್ಟಿದ್ದಾರೆ. ಆದ್ರೆ ಅನುಮಾನಗಳು ಏನೆಲ್ಲ ಆಕ್ಷೇಪಗಳು ಬರ್ತಿದ್ದಾವೆ ಅದಕ್ಕೂ ಕೂಡ ಮಾತನಾಡಿರುವಂತದ್ದು. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾಜಿ ನಕ್ಸಲರು ಏನ್ ಹೇಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ಒಂದು ಎನ್ಕೌಂಟರ್ಗಳಾದಾಗ ಸಾಮಾನ್ಯವಾಗಿ ಈ ಥರದ ಮಾತುಗಳು ಬರೋದು ಸಹಜ. ಅನುಮಾನ ವ್ಯಕ್ತಪಡಿಸೋದು, ಎನ್ಕೌಂಟರ್ ಆಗೇ ಇಲ್ಲ ಅನ್ನೋದು, ನೀವೇ ಬೇಕು ಅಂತ ಕೊಂದುಬಿಟ್ರಿ ಅಂತಕ್ಕಂಥದ್ದು. ಬಟ್ ಅಲ್ಲಿನ ಸಿಚುವೇಶನ್ ಹೇಗಿರುತ್ತೆ ಅಂತಕ್ಕಂಥದ್ದು ಪೊಲೀಸರಿಗಷ್ಟೇ ಗೊತ್ತಿರುತ್ತೆ.